ಚುನಾವಣಾ ಫಲಿತಾಂಶ ಮುಂದೇನು ಎಂಬ ವಿಷಯದ ಮೇಲೆ ಜನಶಕ್ತಿ ಮೀಡಿಯಾ ಮತ್ತು ಸಮನ್ವಯದಿಂದ ಸಂವಾದ ಕಾರ್ಯಕ್ರಮ ನಡೆಸಲಾಯಿತು. ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ ಸುಧೀಂದ್ರ ಕುಲಕರ್ಣಿ ಭಾಗವಹಿಸಿ ಮಾತನಾಡಿದರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಪಂಚ ರಾಜ್ಯಗಳಲ್ಲಿ ಏನು ನಡೆಯಿತು, ಏನು ಆಯಿತು, ಇದು ಎಲ್ರಿಗೂ ಗೊತ್ತಿದೆ. ಆದ್ದರಿಂದ ಇದರ ಬಗ್ಗೆ ನಾನು ಹೆಚ್ಚು ಸಮಯ ಕಳೆಯೋದಿಲ್ಲ. ಆದರೆ ಏನು ಆಯಿತು ಅದು ಸಾಕಷ್ಟು ಅನಪೇಕ್ಷಿತ. ದಿಸ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ಆ್ಯಂಡ್ ಫ್ರೆಂಡ್ಸ್, I have travelled extensively in these states during the election campaign. I did not only travel, I even campaigned. I campaigned actively against the BJP. ಗೋವಾನಲ್ಲಿ, ಪಂಜಾಬ್ನಲ್ಲಿ, ಉತ್ತರ ಪ್ರದೇಶದಲ್ಲಿ. ಪಂಜಾಬ್ನಲ್ಲಿ ಒಂದಿಷ್ಟು ಅಪೇಕ್ಷಿತ ಫಲಿತಾಂಶ ಬಂದಿದೆ. ಆದರೆ ಗೋವಾ, ಉತ್ತರ ಪ್ರದೇಶ ಇದು ಅಪೇಕ್ಷಿತವಾಗಿರಲಿಲ್ಲ. ಈ ಒಟ್ಟು ಫಲಿತಾಂಶಗಳ ನಂತರ ದೇಶದಲ್ಲಿ ಒಂದು ರಾಜಕೀಯ ಅಟ್ಮಾಸ್ಫಿಯರ್ ಏನು ನಿರ್ಮಾಣವಾಗಿದೆ, ಅದು ನಮ್ಮಂಥ ಎಲ್ಲ ಜನರಲ್ಲಿ ಒಂದು ನಿರಾಶೆಯ, ಹತಾಶೆಯ ಮತ್ತು ಮುಂದೇನು ಇದರ ಬಗ್ಗೆ ಕನ್ಫ್ಯೂಷನ್ ನಿರ್ಮಾಣ ಮಾಡುವಂಥ ಒಂದು ವಾತಾವರಣ ಇವತ್ತು ತಯಾರಾಗಿದೆ. ಆದ್ದರಿಂದ ಮೊಟ್ಟ ಮೊದಲು ನಾನು ಹೇಳಬಯಸುವ ಮಾತಂದರೆ, there is no need for disappointment at all. There is no need for despair at all. And there is no need for confusion even. ಬಿಜೆಪಿಯವರು ಈಗ ಪ್ರಚಾರ ಶುರು ಮಾಡಿದ್ದಾರೆ. ಆಸ್ ಇಫ್ 2024 is a done deal. It's a foregone conclusion. ಮೋದಿ ಅವರಿಗೆ 3ನೇ ಬಾರಿ ಜನಾದೇಶ ಸಿಗೋದಿದೆ, ಇದಕ್ಕಿಂತ ದೊಡ್ಡ ಜನಾದೇಶ ಸಿಗೋದಿದೆ ಅನ್ನುವಂಥ ಪ್ರಚಾರ ಅವರು ಬಹಳ ತಮ್ಮ ರೀತಿಯಿಂದ ಈಗಾಗಲೇ ಶುರು ಮಾಡಿದ್ದಾರೆ. ಅವರ ಪ್ರಚಾರದ ಪದ್ಧತಿ ನಮ್ಮೆಲ್ಲರನ್ನ ಅದು ಡಿಸಪಾಯಿಂಟ್ ಮಾಡುವಂಥ ಅವ್ರದ್ದು ಪದ್ಧತಿ, ಅದು ಅವ್ರ ಗುರಿ ಕೂಡ. ಆದರೆ we should begin this deliberation today with the realization that friends, 2024 it is definitely possible, and it is of course necessary to defeat BJP and Modi. It is necessary, it is also possible. ಯಾಕಂದರೆ ಈ 2 ವರ್ಷಗಳಲ್ಲಿ ಭಾರತದ ರಾಜಕಾರಣ ಹಲವಾರು ಹೊಸ ತಿರುವುಗಳನ್ನು ಕಾಣಲಿದೆ. Modi or the BJP did not get a second term on the basis of its performance, on the basis of fulfilling the promises it had made to the people. Even the 2019 election, friends, we all know how they won. Had there not been Pulwama, had there not been Balakot, the results would have been quite different. Maybe the BJP would have won, but certainly it would not have won with the kind of majority it got. ಅಂದರೆ 2019ನಲ್ಲಿಯೇ ಒಂದು ಆ್ಯಂಟಿ ಇನ್ಕಂಬನ್ಸಿ ತಯಾರಾಗ್ತಾ ಇತ್ತು. 2024 ಬರೋವರೆಗೆ ಈ ಆ್ಯಂಟಿ ಇನ್ಕಂಬನ್ಸಿ ಇದು ಇನ್ನೂ ಹೆಚ್ಚು ಆಗೋದಿದೆ. ಇದನ್ನು ನಾವು ಗುರುತಿಸ್ಕೊಳ್ಬೇಕು. ಜನ people are going to explore alternatives. People want alternatives. And who can be the alternative? We can be the alternative. When we say we, who are we? It is all those political forces, all those social forces that are against the misrule of the BJP headed by Modi, Amit Shah, and now the new star, Yogi Adityanath.
So we must begin with the confidence that we can defeat this party that has attacked democracy, that has attacked the basic values of the Constitution, that has divided our society like never before. We can defeat this because the people want this government to go. ಈ ಒಂದು ಸನ್ನಿವೇಶದಲ್ಲಿ ಕರ್ನಾಟಕದ ಮಹತ್ವ ಬಹಳ ದೊಡ್ಡದಿದೆ. 2024ರಲ್ಲಿ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಆಗೋದಿದೆ, ಆದರೆ ಅದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಆಗೋದಿದೆ. ಕರ್ನಾಟಕ is a very important state for many reasons, and therefore if the BJP can be defeated in Karnataka, it will be a big morale booster for the entire non-BJP Okkuta, and that is our responsibility. ನಾನು ಕರ್ನಾಟಕದವನು, ಆದ್ದರಿಂದ ಈ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಮುಂಬರುವ ಪಾರ್ಲಿಮೆಂಟ್ರಿ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡಿ these two interrelated goals, that is to defeat Modi in 2024 and prior to that to defeat the BJP in Karnataka, ನಾವೆಲ್ಲರೂ ಕೂಡಿ ಕೆಲಸ ಮಾಡಬೇಕಾಗಿದೆ. ನಾವು ಇಲ್ಲಿ ಸೇರಿದವರಲ್ಲಿ ಬೇರೆ ಬೇರೆ ಪಕ್ಷದವರಿದ್ದಾರೆ, ಎಡ ಪಕ್ಷದವರಿದ್ದಾರೆ, ಬಹುಶಃ ಕಾಂಗ್ರೆಸ್ನವರು ಕೆಲವರು ಇದ್ದೇ ಇದ್ದಾರೆ, ಸಮಾಜವಾದಿಗಳಿರ್ಬೋದು, ಅಥವಾ ಬಹುಶಃ ನನ್ನಂಥ ಯಾವುದೋ ಕಾಲಕ್ಕೆ BJP ಜೊತೆಯಲ್ಲಿ ಇದ್ದವರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ದಲಿತ ಚಳವಳಿ, ಕಾರ್ಮಿಕರ ಚಳವಳಿ, ಇಂಥ ಸಹಭಾಗಿಯಾದಂಥ ಕಾರ್ಯಕರ್ತರಿದ್ದಾರೆ. ಅಂದರೆ ನಾವು ಬೇರೆ ಬೇರೆಯಾಗಿದ್ದರೂ ಕೂಡ ಈ ಎರಡು ಉದ್ದೇಶಗಳಿಗಾಗಿ ನಾವು ಒಕ್ಕಟ್ಟನ್ನು ನಾವು ಸಾಧಿಸಿದರೆ, ಇಫ್ ವಿ ಕ್ಯಾನ್ ಯುನೈಟ್ in Karnataka and show that the BJP can be defeated, we will send a very powerful message of optimism and confidence to the rest of the country. ನಮಗೆ ಇಲ್ಲಿ ಕರ್ನಾಟಕದಲ್ಲಿ BJP ಬೇಡ ಅಂದರೆ ಯಾರು ಅನ್ನೋ ಪ್ರಶ್ನೆ ಇದೆ. ಅವರು ಸರಿಯಾದ ಪರ್ಯಾಯ ಹೌದೋ ಅಲ್ಲವೋ ಆ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯಗಳು ಇದ್ದಿರಲಿಕ್ಕೆ ಸಾಕು. ಕಾಂಗ್ರೆಸ್ ಬಗ್ಗೆ ಅಥವಾ JDS ಬಗ್ಗೆ ಇಲ್ಲಿ ಸೇರಿದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದಿರ್ಬೋದು, ನಿಶ್ಚಿತವಾಗಿಯೂ ಇವೆ. ಆದರೂ ಕೂಡ ಈ ಎರಡು ಪಕ್ಷಗಳ ಹೊರತಾಗಿ ಯಾವುದಾದ್ರೂ ಇಲ್ಲಿ ಪರ್ಯಾಯ ಆಗಲಿಕ್ಕೆ ಸಾಧ್ಯ ಅನ್ನೋ ಸ್ಥಿತಿ ಇಲ್ಲ. ಆದ್ದರಿಂದ ನಾನು ಇವತ್ತಿನ ಚರ್ಚೆಗೆ ನಾನು ನಿಮ್ಮ ಮುಂದೆ ಇಡುವಂಥ ಒಂದು ವಿಚಾರ ಅಂದರೆ, ಕರ್ನಾಟಕದಲ್ಲಿ ನಾವು BJPಯನ್ನು ಸೋಲಿಸಲಿಕ್ಕೆ ನಾವು ಒಂದು ರಣನೀತಿಯನ್ನು, ಸ್ಟ್ರಾಟಜಿಯನ್ನು ತಯಾರು ಮಾಡಬೇಕು. ಪ್ರತಿಯೊಬ್ಬರೂ ಇದರಲ್ಲಿ ಭಾಗವಹಿಸಬೇಕು. ಒಂದು ದೊಡ್ಡ ಪೀಪಲ್ಸ್ ಮೂವ್ಮೆಂಟ್ ಫಾರ್ ಆಲ್ಟರ್ನೇಟಿವ್, ಅದು ಮುಂದಿನ ಒಂದು 6-8 ತಿಂಗಳಲ್ಲಿ ಅದು ತಯಾರಾಗಬೇಕು. ಅದು ಆಗ್ತಾನೆ we should also put pressure on these two parties to change to the extent possible, because we are not happy with the way the Congress has worked so far, as a result of which it has suffered the worst decline in its history. We all know this, yet there is no other party in the fray. Similarly, we cannot ignore Janata Dal S. With all its drawbacks, it is a formidable force to some extent. Before all of you, and we should discuss this today, is that we must have people's participation and people's pressure for a strong alternative that can dislodge BJP from power in Karnataka. Nantara, for 2024, there is a need for a national alliance, a very broad anti-BJP alliance at the national level. And friends, I am making my own small
contribution, my own small service to the cause of building this national alliance of all parties, including the Congress, because without the Congress there cannot be a national alliance, but Congress alone cannot provide the national alliance. ಆದ್ದರಿಂದ ಈ ಒಂದು ಬೃಹತ್ ಒಕ್ಕೂಟದಲ್ಲಿ ಕಾಂಗ್ರೆಸ್, ತೃಣಮೂಲ್ ಕಾಂಗ್ರೆಸ್, NCP, ಶಿವಸೇನಾ, DMK ಮುಂತಾದ ಅದರಲ್ಲಿ ಆಮ್ ಆದ್ಮಿ ಪಾರ್ಟಿ ಕೂಡ ಅದರಲ್ಲಿ ಭಾಗವಹಿಸಬೇಕು. ನಾನು ಕೆಲಗಳ ಹಿಂದೆ ಪಟ್ನಾಗ್ ಹೋಗಿದ್ದೆ. ನೀತಿ ನಾನು ಅವ್ರ ಮುಂದೆ ಹೊಸ ದಿಕ್ಕು ಕೊಡಿ. Take the lead. The nation expects you to take the lead to national politics. Do it. I think not ನೀವು ಕೂಡ ಆದ್ದರಿಂದ 2024 ಮಿಷನ್ 2024 is extremely important. Friends, if we fail in this mission, if the BJP comes back to power in 2024, we are going to see a much bigger crisis that will affect all of us. And perhaps has become of the ruling. I don't know. Countries with very few. And that with the few exceptions, all stream media organizations not co-opted either by paying ಎಂದೂ ಆಗಿರಲಿಲ್ಲ, ಎಮರ್ಜೆನ್ಸಿಯಲ್ಲಿ ಕೂಡ ಆಗಿರಲಿಲ್ಲ. ಇದು ಈಗ ಆಗ್ತಾ ಇದೆ. ನಾನು ಒಂದು ಬಹಳ ಒಳ್ಳೆಯ ಒಂದು ಹೊಸ ಫೆನಾಮಿನನ್ ನೋಡಿದ್ದಂದ್ರೆ ಅದು ಬಹುಶಃ ಕರ್ನಾಟಕದಲ್ಲಿಯೂ ಇರಬಹುದು. ಮೇನ್ ಸ್ಟ್ರೀಮ್ ಮೀಡಿಯಾ ಏನೇ ಮಾಡಿರ, ಆದ್ರೆ ಎಲ್ಲ ಜಿಲ್ಲೆಗಳ ಶಹರಗಳಲ್ಲಿ ಡಿಜಿಟಲ್ but they are very effective, and not all of them were ಮೋದಿ झूठ बोलता है ಅಂದ್ರೆ ಇವನು ಸುಳ್ಳು ಹೇಳ್ತಾರೆ ಅನ್ನುವಂತ ಒಂದು ನಂಬಿಕೆ ಅನೇಕರಲ್ಲಿ ಇವತ್ತು ಬಂದಿದೆ. ಇದನ್ನ ನಾವು ಗಮನಿಸಬೇಕು. ಆದ್ರಿಂದ ಕೇವಲ ಒಂದು ಮಾತುಗಾರಿಕೆ
ಅದರಿಂದ ಅವರು ಮತ್ತೊಮ್ಮೆ ಚುನಾವಣೆ ಗೆಲ್ಲುವ ಸ್ಥಿತಿಯಲ್ಲಿ ಇರೋದಿಲ್ಲ. ವಿ ಮೇ ನಾಟ್ ಇವನ್ ಬಿ ಏಬಲ್ ಟು ಹ್ಯಾವ್ ಅ ಮೀಟಿಂಗ್ ಲೈಕ್ party. Every single organization that is opposed to the BJP will find it extremely difficult to operate the way we have been operating all these years. They are going to bring major changes to the Constitution of India. Their goal or their objective is to use their parliamentary majority to remove the words secularism and socialism and replace them with Hindu Rashtra. They want to convert India into a Hindu Rashtra. That is their ultimate goal. And only defeating them in 2024 can prevent this from happening. And they can be defeated. Of course, I agree with people like Mahima Patel ji that just defeating the BJP and bringing an alternative into power is not going to change many things. This alternative has to be based on a very progressive, truly democratic principles. It should be wedded, it should be committed to all that the BJP is not, which means that we must be totally committed to strengthening the social fabric of India, to protecting the diversity of India, to protecting democracy and the constitutional values. We must be also totally committed to reducing the socio-economic disparities which have grown to an unprecedented degree in the last 8 years. Just to give one example, there is one particular business group whose wealth increased by 1,000 crores each day during the Corona period. 1,000 crores each day at a time when crores of people saw their incomes going down. ಇದು ಮೋದಿ ಕಾಲದಲ್ಲಿ ಎಲ್ಲ ಆಗ್ತಾ ಇದೆ. ಇದೊಂದು ಕೇವಲ ಒಂದು ಉದಾಹರಣೆ. ಇದರ ಈ ಪರಿಸ್ಥಿತಿಯ ಒಂದು ಅರಿವು ನಮ್ಮೆಲ್ಲರಿಗೂ ಇದೆ. ಆದ್ದರಿಂದ 2024ರಲ್ಲಿ ಜನತೆ, the people themselves want alternative. It is not that we want to create an alternative. The people want alternative, but we have to be the instrument. We have to be prepared for this. ನಾನು ಕೊನೆಯಲ್ಲಿ ಒಂದೇ ಮಾತು ಹೇಳ್ತೇನೆ, ಅಂದರೆ ಪ್ರಾರಂಭಿಕವಾಗಿ ಆರಾಧ್ಯ ಅವರೇ, ನೀವು ಹೇಳಿದ್ರಿ ಇದು ನಮ್ಮ ಜನಪರವಾದಂಥ ಒಂದು ಒಕ್ಕೂಟ. ಇದು ಜನಪರವಾಗಿಯೂ ಇರಬೇಕು, ಜೊತೆಯಲ್ಲಿ ರಾಷ್ಟ್ರಪರವಾಗಿ ಇರಬೇಕು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ದ BJP ಹ್ಯಾಸ್ ಕ್ರಿಯೇಟೆಡ್ ಅ ನ್ಯಾರೇಟಿವ್ that they alone represent the national interest, that they alone defend the national interest. They are the true patriots, and this has, to some extent, it has influenced a section of our society. They have created a certain equation between Hindu interest and national interest. Adrinda, we have to redefine, or rather we have to reassert what are the true national interests, what is the true idea of India. ಆದ್ದರಿಂದ ಜನಪರವಾಗಿಯೂ ಇರಬೇಕು, ರಾಷ್ಟ್ರಪರವಾಗಿಯೂ ಇರಬೇಕು. ದಟ್ ವಿ ಆರ್ ದ ಟ್ರೂ ಕಸ್ಟೋಡಿಯನ್ಸ್ ಆಫ್ ದ ಯುನಿಟಿ ಆಫ್ ಇಂಡಿಯಾ, ಆಫ್ ದ ವೆಲ್ ಬೀಯಿಂಗ್ ಆಫ್ ಇಂಡಿಯಾ, ಆಫ್ ದ ಸೆಕ್ಯೂರಿಟಿ ಆಫ್ ಇಂಡಿಯಾ. ಈ ರೀತಿ ಈ ಎಲ್ಲ ವಿಚಾರಗಳನ್ನು ನಾವು ಒಂದುಗೂಡಿಸಿದರೆ, ಆ ವಿಚಾರಗಳ ಆಧಾರದ ಮೇಲೆ, ಆ ಬದ್ಧತೆಗಳ ಆಧಾರದ ಮೇಲೆ ನಾವು ಒಕ್ಕೂಟ ತಯಾರು ಮಾಡಿದರೆ ಮತ್ತು ಮುಂದಿನ 2 ವರ್ಷಗಳಲ್ಲಿ ಸರಿಯಾಗಿ ಇದನ್ನು ಕಮ್ಯುನಿಕೇಟ್ ಮಾಡಿದರೆ ಜನ ನಿಶ್ಚಿತವಾಗಿಯೂ ನಮಗೆ ಬೆಂಬಲ ಕೊಡ್ತಾರೆ. then we can create a credible alternative, a cohesive alternative and a sustainable alternative. ಇದು ನಾನು ನನ್ನ ಪ್ರಾರಂಭಿಕ ಕೆಲವು ವಿಚಾರಗಳನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ನಾನು ಇವತ್ತಿನ ಈ ರೌಂಡ್ ಟೇಬಲ್, the very purpose of a round table is that we have a possibility of exchanging views. So I invite
questions from you, and I invite ideas and suggestions from you on how we can work together. Thank you very much. Dhanyavada.